ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ. ಪ್ರತಿಕ್ಷಣದ ಸುದ್ದಿ, ಪ್ರಮುಖ ಮಾಹಿತಿ, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಜಿ. ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿದ್ದು, ಬೇಬಿ ಫ್ಯಾಕ್ಟರಿ ಹೆಸರಿನಲ್ಲಿ ಪೋಸ್ಟ್ ಹಾಕಿದ್ದಾರೆ ವ್ಯಕ್ತಿ. ರಾಯಚೂರಿನ ಲಿಂಗಸಗೂರಿನಲ್ಲಿ ಈ ಹಿನ್ನೆಲೆಯಲ್ಲಿ ಭಾರಿ ಗಲಾಟೆ ನಡೆದಿದೆ. ಬೇಬಿ ಫ್ಯಾಕ್ಟರಿ ಹೆಸರಿನಲ್ಲಿ ಯುವಕ ಪೋಸ್ಟ್ ಅನ್ನ ಹಾಕಿದ ಹಿನ್ನೆಲೆಯಲ್ಲಿ ಈಗ ರಾಯಚೂರಿನ ಲಿಂಗಸಗೂರಿನಲ್ಲಿ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ಆರ್ಎಸ್ಎಸ್ ಕಾರ್ಯಕರ್ತ ರಾಜು ತಂಬಾಕು ಮೊಬೈಲ್ನಲ್ಲಿ ಸ್ಟೇಟಸ್ ಅಪ್ಲೋಡ್ ಆಗಿದೆ. ಸ್ಟೇಟಸ್ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಮುಸ್ಲಿಂ ಸಮುದಾಯ. ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಸಮುದಾಯ ಗಲಾಟೆಯನ್ನ ಮಾಡಿದೆ. ಒತ್ತಡಕ್ಕೆ ಮಣಿದು ಆರ್ಎಸ್ಎಸ್ ಕಾರ್ಯಕರ್ತ ರಾಜುವನ್ನ ಬಂಧಿಸಿದ್ದಾರೆ ಪೊಲೀಸರು. ಲಿಂಗಸಗೂರಿನಲ್ಲಿ ಈಗ ಬಿಗುವಿನ ವಾತಾವರಣ ಇದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಈಗ ಯಾರು ಈ ಸ್ಟೇಟಸ್ ಅನ್ನ ಹಾಕಿದ್ರಲ್ಲ ಆತನನ್ನ ಆಲ್ರೆಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯ ಒತ್ತಡವನ್ನ ಹೇರಿತ್ತು. ಒತ್ತಡಕ್ಕೆ ಮಣಿದು ಆರ್ಎಸ್ಎಸ್ ಕಾರ್ಯಕರ್ತನನ್ನ ಈಗ ಬಂಧಿಸಲಾಗಿದೆ. ರಾಜುವನ್ನ ಅರೆಸ್ಟ್ ಮಾಡಲಾಗಿದೆ. ಲಿಂಗಸಗೂರಲ್ಲೂ ಈಗಲೂ ಕೂಡ ಬಿಗುವಿನ ವಾತಾವರಣ ಇದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ರಾಯಚೂರಿನ ಲಿಂಗಸಗೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಬಿ ಪೋಸ್ಟರ್ ಅಂತ ಹೇಳಿ ಈಗಾಗಲೇ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭಾರಿ ದೊಡ್ಡ ಮಟ್ಟದ ಗಲಾಟೆ ಅಲ್ಲಿ ನಡೆದಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಠಾಣೆಯ ಮುಂದೆ ಹೈ ಡ್ರಾಮಾವೇ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗ ಒತ್ತಡಕ್ಕೆ ಮಣಿದು ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಪೊಲೀಸ್ ಠಾಣೆಯ ಮುಂದೆ ಮುಸ್ಲಿಂ ಸಮುದಾಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇದೆ ಅನ್ನೋದನ್ನ ನೀವು ನೋಡಬಹುದು. ಅಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರ್, ಯಾವಾಗ ನಡೆದಿದ್ದು ತಡರಾತ್ರಿ ನಡೆದಿರುವಂತಹ ಘಟನೆನ ಸದ್ಯಕ್ಕೆ ಈಗ ಸ್ಥಿತಿ ಹೇಗಿದೆ? ನವಿತಾ ಜೈನ್, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ನಡೆದಿರತಕ್ಕಂತಹ ಘಟನೆ ಇದು. ರಾಜು ತಂಬಾಕೆ ಎನ್ನುವಂತಹ RSS ಕಾರ್ಯಕರ್ತರೊರ್ವರು ನಿನ್ನೆ ರಾತ್ರಿ ತಮ್ಮ ಮೊಬೈಲ್ ನ ಸ್ಟೇಟಸ್ ನಲ್ಲಿ ಇವತ್ತು ಬೇಬಿ ಫ್ಯಾಕ್ಟರಿ ಎನ್ನುವ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯವನ್ನ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಉದ್ರಿಕ್ತರ ಗುಂಪು DSP ಕಚೇರಿಗೆ ಅಂದ್ರೆ ಲಿಂಗಸಗೂರಿನ DYSP ಅವರ ಕಚೇರಿಗೆ ಮುತ್ತಿಗೆಯನ್ನ ಹಾಕುತ್ತೆ. ಆ ಸಂದರ್ಭದಲ್ಲಿ ಆ ರಾಜು ತಂಬಾಕಿ ಎನ್ನುವ ವ್ಯಕ್ತಿಯ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ. ಕೂಡಲೇ ಆತನನ್ನ ಬಂಧಿಸದೆ ಹೋದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ನಾವಂತಕ್ಕಂಥ ಎಚ್ಚರಿಕೆಯನ್ನ ಕೂಡ ನೀಡ್ತಾರೆ. 2 ಗಂಟೆಗಳ ಕಾಲ ನಿನ್ನೆ ಲಿಂಗಸಗೂರಿನ DYSP ಕಚೇರಿಯಲ್ಲಿ ಬಹುದೊಡ್ಡ ಹೈಡ್ರಾಮವೇ ನಡೆದು ಹೋಯ್ತು ಅಂತ ಹೇಳ್ಬಹುದು. ತಡವಾಗಿ ಬಂದಂತಹ ಕಚೇರಿಗೆ ಬಂದಂತಹ DYSP ವೇಣುಗೋಪಾಲ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅವರನ್ನ ಮನವೊಲಿಸೋದಕ್ಕೆ ಮತ್ತು ಶಾಂತಿಯಿಂದ ಇರೋದಕ್ಕೆ. ಆದ್ರೆ ನಮ್ಮ ಸಮುದಾಯಕ್ಕೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡ್ಬಿಟ್ಟು ನಮಗೆ ಮುಸ್ಲಿಂ ಸಮುದಾಯವನ್ನ ಈ ರೀತಿಯಾಗಿ ಬಿಂಬಿಸಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಯಾಕೆ ಬಂಧಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಮುಸ್ಲಿಂ ಸಮುದಾಯದ ಮುಖಂಡರು ಆ ಒಂದು ಪೊಲೀಸ್ ಅಧಿಕಾರಿಗಳ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯವರು ಅವರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೂಡ 24 ಗಂಟೆಗಳ ಒಳಗಾಗಿ ಆ ಆರೋಪಿಯನ್ನ ನಾವು ಖಂಡಿತ ಬಂಧಿಸ್ತೇವೆ ಅಂತ ಹಾಗೆ ಮಾತು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಭರವಸೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ತಡರಾತ್ರಿ ಅವರು ವಾಪಸ್ ತೆಗೆದುಕೊಂಡ್ರು ನವಿತಾ ಜೈನ್. ಆದ್ರೆ ಈಗ ಪೊಲೀಸರು ಆತನನ್ನ ಬಂಧಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಈ ತರ ಇದ್ರೆ, ಇನ್ನೊಂದು ಕಡೆ ಏನಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಮುಸ್ಲಿಮರ ಸಂಖ್ಯೆ ಬಹುಸಂಖ್ಯಾತರಾಗಿರ್ತಕ್ಕಂಥವರಲ್ಲಿ, ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇರೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗಬಾರದು ಅಂತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಈಗ ಲಿಂಗಸಗೂರಿನ ವಾತಾವರಣ ಹೇಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ನವಿತಾ ಜೈನ್. ಯಾಕಂತ ಕೇಳಿದ್ರೆ ಬರೀ ಮುಸ್ಲಿಂ ಮಹಿಳೆಯರು ಮಕ್ಕಳನ್ನ ಹೇರ್ತಕ್ಕಂತ ಮಷಿನ್ ಅಂತಕ್ಕಂತ ವಿಚಾರವನ್ನ ಆತ ಪೋಸ್ಟರ್ ನಲ್ಲಿ ಬಿಂಬಿಸಿದ್ದ. ಹಾಗಾಗಿ ಆ ಒಂದು ವಿಚಾರ ಮುಸ್ಲಿಂ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಮಾಡಿದೆ ಅಂತಕ್ಕಂತಹ ಒಂದು ಮಾತನ್ನ ವಿಚಾರವನ್ನ ಇಟ್ಕೊಂಡು ಇವತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಈಗಾಗಲೇ ಸಭೆ ಸೇರಿದ್ದಾರೆ. ಜೊತೆಗೆ ಸಾಕಷ್ಟು ಜನರನ್ನ ಸೇರಿಸಿ ಇವತ್ತು ಮೀಟಿಂಗ್ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಕ್ಷಣಗಳಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಿರಲಿ ಏನು ಜರುಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ SP ನಿಖಿಲ್ B ಅವರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಲಿಂಗಸಗೂರಿನ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ಲಿಂಗಸಗೂರಿನ DYSP ನೇತೃತ್ವದಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ನಮಿತಾ, ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಹೂಗಾರ್ ಈ ಕ್ಷಣದ ಡೀಟೇಲ್ಸ್ಗೆ.
ಇವತ್ತು ರಾಜ್ಯದ ಜನರಿಗೆ ಶುಭ ಶುಕ್ರವಾರ ಆಗತ್ತಾ? ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಘೋಷಣೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. 5 ಗ್ಯಾರಂಟಿಗಳ ಪೈಕಿ ಇವತ್ತು 3 ಯೋಜನೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತೇ ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಘೋಷಣೆ ಆಗತ್ತೆ ಅಂತ ಹೇಳಲಾಗಿದೆ. ಎಲ್ಲವೂ ಕೂಡ ಸರ್ಕಾರ ಅಧಿಕೃತವಾಗಿ ಹೇಳಿದ ಮೇಲೆನೆ ಯಾವುದು ಜಾರಿ ಆಗಿದೆ, ಯಾವುದು ಜಾರಿ ಆಗಿಲ್ಲ ಅನ್ನೋದು ಗೊತ್ತಾಗೋದು. ಸದ್ಯಕ್ಕೆ ಈಗ ಸಾಧ್ಯತೆಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಯ ಜಾರಿ ಬಗ್ಗೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಿದೆ. ಇದು ಜಾರಿ ಆಗೋದು ಅನುಮಾನ. ಯಾಕಂದ್ರೆ ಈ 2 ಯೋಜನೆಗಳಿಗೆ ಸಾಕಷ್ಟು ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಒಂದ್ ಕಡೆ ಮಾಹಿತಿ ಸಂಗ್ರಹ ಆಗಬೇಕು, ಅದರ ಬಳಿಕವಷ್ಟೇ 2 ಯೋಜನೆಗಳು ಕೂಡ ಜಾರಿ ಆಗುವ ಸಾಧ್ಯತೆ ಇದೆ. ಯೋಜನೆ ಜಾರಿ ತಡವಾಗೋದ್ರ ಬಗ್ಗೆ ಆಲ್ರೆಡಿ ಸಂಸದ ಡಿಕೆ ಸುರೇಶ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಏನೇನು ಪ್ರಕ್ರಿಯೆ ಇದೆ, ಯಾವ ರೀತಿಯಾಗಿ ಈ ಪ್ರಕ್ರಿಯೆ ಮೂಲಕ ಈ 2 ಯೋಜನೆಗಳನ್ನ ಜಾರಿಗೆ ತರಬೇಕು, ಅರ್ಜಿಯ ವಿಚಾರವೂ ಕೂಡ ಇಲ್ಲಿ ಬಂದಿದೆ. ಸೊ ಫಲಾನುಭವಿಗಳು ಅರ್ಜಿಯನ್ನ ಸಲ್ಲಿಸಬೇಕು ಅಂತ. ನಿಧಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಅನ್ನ ಕರಿಬೇಕಾಗುತ್ತೆ. ಯಾರು ನಿರುದ್ಯೋಗ ಯುವಕರು ಅಂತ ಹೇಳಿ ಅವರನ್ನ ಮಾಹಿತಿಯನ್ನ ಕಲೆ ಹಾಕಿ ಅವರಿಗೆ ಹಣವನ್ನ ಅವರಿಗೆ ನೇರವಾಗಿ ಪಾವತಿ ಮಾಡಬೇಕಾಗುತ್ತೆ. 18 ವರ್ಷದಿಂದ 30 ವರ್ಷದ ವಯಸ್ಸಿನ ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಗ್ರಾಜ್ಯುಯೇಟ್ಸ್ ಅಂತ ಹೇಳಿದ್ದೇವೆ. ಅವರಿಗೆಲ್ಲರಿಗೂ ಕೂಡ ಕೊಡಬೇಕಾಗ್ತದೆ. ಎರಡನೇದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕುಟುಂಬದ ಮಹಿಳೆಯರು ಯಾರ್ಯಾರು ಅರ್ಹರಿದ್ದಾರೆ, ಯಾರ ಅಕೌಂಟ್ಗೆ ಹಣ ತಲುಪಬೇಕು, ಇದೆಲ್ಲವೂ ಕೂಡ ಮಾಹಿತಿ ಆ ಕುಟುಂಬದ ಸದಸ್ಯರಿಂದನೇ ನಾವು ಪಡಿಬೇಕು. ಮುಖ್ಯವಾಗಿ ಮಹಿಳಾ ಮುಖ್ಯಸ್ಥರು ಯಾರು ಅಂತೇಳಿ ಅವ್ರ ಹತ್ರ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ, ಅವ್ರ ಬ್ಯಾಂಕ್ ಅಕೌಂಟ್ ಅನ್ನ ಕಲೆಕ್ಟ್ ಮಾಡಿ, ನಂತರ ಅವ್ರ ಅಕೌಂಟ್ಗೆ ಹಣವನ್ನ ನಾವು ಪಾವತಿ ಮಾಡಬೇಕಾಗ್ತದೆ. ಅದನ್ನ ಖಂಡಿತ ಸರ್ಕಾರ ಮಾಡ್ತದೆ. ಯುವ ನಿಧಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಗ್ಯಾರಂಟಿ ಘೋಷಣೆ ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳ ಘೋಷಣೆ ಅನುಮಾನ ಅಂತಾನು ಹೇಳಲಾಗಿದೆ. ಹಾಗಾದ್ರೆ ಇವತ್ತು ಯಾವ್ಯಾವ ಗ್ಯಾರಂಟಿಗಳು ಘೋಷಣೆ ಆಗಿ ಜಾರಿ ಆಗುವ ಸಾಧ್ಯತೆ ಇದೆ, ಯಾವ ಗ್ಯಾರಂಟಿಗಳ ಜಾರಿ ತಡ ಆಗಬಹುದು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಆಲ್ರೆಡಿ ಈಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಆ 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ಗ್ಯಾರಂಟಿಗಳು ಇವತ್ತು ಜಾರಿ ಆಗುತ್ತೆ. ಮೊದಲನೇದಾಗಿ ಇವತ್ತು ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇರುವಂತಹ ಗ್ಯಾರಂಟಿ ಅಂದ್ರೆ ಅದು ಗೃಹ ಜ್ಯೋತಿ. 200 ಯೂನಿಟ್ ಮಾಸಿಕ ಉಚಿತ ವಿದ್ಯುತ್ ಅನ್ನ ನಾವು ನೀಡ್ತೀವಿ ಅನ್ನೋದನ್ನು ಆಲ್ರೆಡಿ ಈಗಾಗಲೇ ಘೋಷಣೆ ಮಾಡಿದೆ. ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ನಿರೀಕ್ಷೆ ಇದೆ. 200 ಯೂನಿಟ್ಗಿಂತ ಕಡಿಮೆ ಬಳಸಿದ್ರೆ ವಾರ್ಷಿಕವಾಗಿ 10% ಉಚಿತ ಕೊಡ್ತೀವಿ ಅನ್ನುವಂತಹ ಒಂದು ಕಂಡೀಷನ್ ಅನ್ನು ಕೂಡ ಇಲ್ಲಿ ಹಾಕುವಂತಹ ಸಾಧ್ಯತೆ ಇದೆ. ಬಳಸಿದ ವಿದ್ಯುತ್ಗೆ ಮೊದಲು ಹಣವನ್ನ ಪಾವತಿ ಮಾಡಬೇಕು. ಆ ನಂತರ ಬಿಲ್ ಕಟ್ಟಿದ ಹಿನ್ನೆಲೆಯಲ್ಲಿ ಅದಕ್ಕೆ ದಾಖಲಾತಿಗಳನ್ನ ಕೊಟ್ರೆ ಅವರಿಗೆ ಅಮೌಂಟ್ ವಾಪಸ್ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ ಪೇಮೆಂಟ್ ಆದ ನಂತರ ಅವರವರ ಬ್ಯಾಂಕ್ ಖಾತೆಗಳಿಗೆ ಹಣ ಮರುಪಾವತಿ ಆಗುತ್ತೆ ಅಥವಾ ಸಂದಾಯ ಆಗತ್ತೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇವೆಲ್ಲವೂ ಕೂಡ ಸಾಧ್ಯತೆಗಳ ಬಗ್ಗೆ ನಾವು ಹೇಳ್ತಾ ಇರೋದು. ಇನ್ನು ಒಟ್ಟಾರೆಯಾಗಿ 12,038 ಕೋಟಿ ವೆಚ್ಚ ಅಂದಾಜು ಬರುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸರ್ಕಾರ ಕೊಟ್ಟಿರೋ ಒಂದಷ್ಟು ಅಂಕಿ ಅಂಶಗಳ ಪ್ರಕಾರ. ಸೊ ಈ ಗ್ಯಾರಂಟಿ ಇದೆಯಲ್ಲ, ಈ ಘೋಷಣೆ ಬಹುತೇಕವಾಗಿ ಇವತ್ತೇ ಜಾರಿ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ಸಂಪುಟ ಸಭೆಯನ್ನ ಮಾಡಿದ ನಂತರ ಇದರ ಬಗ್ಗೆ ಹೇಳುವಂತಹ ಸಾಧ್ಯತೆಯನ್ನ ಇಡೀ ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇದಕ್ಕೆ ಅಷ್ಟರ ಮಟ್ಟಿಗೆ ಈಗಾಗಲೇ ಜನ ಹೇಳ್ತಾ ಇದ್ರು 200 ಯೂನಿಟ್ ವಿದ್ಯುತ್ ಫ್ರೀ ಯಾವಾಗ, ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಮೀಟರ್ ರೀಡರ್ಗೆ ಕೂಡ ಹೇಳ್ತಾ ಇದ್ದಾರೆ. ನಾವು ಗಮನಿಸಬಹುದು ದೊಡ್ಡ ಮಟ್ಟದ ಒತ್ತಡ ಕೂಡ ಇದೆ. ಇದು ಜಾರಿ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಮತ್ತೊಂದು ಗ್ಯಾರಂಟಿ ಅಂತ ಹೇಳಿದ್ರೆ ಇವತ್ತು ಘೋಷಣೆ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿರುವ ಗ್ಯಾರಂಟಿ ಅದು ಅನ್ನಭಾಗ್ಯ. ಕುಟುಂಬದ ಒಬ್ಬರಿಗೆ ಮಾಸಿಕ 10 ಕೆಜಿ ಅಕ್ಕಿ ಅಂತ ಪ್ರತಿ ವ್ಯಕ್ತಿಗೂ ಕೂಡ ಹೇಳಲಾಗಿತ್ತು. ಕುಟುಂಬದ ಗರಿಷ್ಠ 5 ಜನರಿಗೆ ಇದು ಅನ್ವಯ ಆಗತ್ತೆ ಅಂತ ಹೇಳಲಾಗಿದೆ. ಕುಟುಂಬದಲ್ಲಿ ಈಗ 10 ಜನ ಇದ್ರೆ ಅಷ್ಟು ಆಗಲ್ಲ, 3 ರಿಂದ 5 ಜನರಿಗೆ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ವಾರ್ಷಿಕವಾಗಿ 10,000 ಕೋಟಿ ವೆಚ್ಚ ಬರುವಂತಹ ಒಂದು ಅಂದಾಜನ್ನ ಇಲ್ಲಿ ಇಟ್ಟುಕೊಳ್ಳಲಾಗಿದೆ. ಹೆಚ್ಚುವರಿ ಅಕ್ಕಿಗೆ ಆಲ್ರೆಡಿ ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆ ಒಂದು ಮನವಿಗೆ ಪುರಸ್ಕಾರ ಮಾಡುತ್ತಾ ಕೇಂದ್ರ ಸರ್ಕಾರ ಗಮನಿಸಬೇಕಾಗತ್ತೆ. ಈ ಗ್ಯಾರಂಟಿ ಇವತ್ತೇ ಘೋಷಣೆ ಆಗುವಂತಹ ಒಂದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ನೋಡೋಣ ಇವತ್ತು ಏನು ಆಗತ್ತೆ ಅನ್ನೋಂಥದ್ದು. ಮತ್ತೊಂದು ಗ್ಯಾರಂಟಿ ಅದು ಶಕ್ತಿ ಯೋಜನೆ. ಇವತ್ತೇ ಘೋಷಣೆ ಆಗುವಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಸರ್ಕಾರಿ ಸಾಮಾನ್ಯ ಬಸ್ಗಳಲ್ಲಿ ಮಹಿಳೆಯರಿಗೆ
ಫ್ರೀ ಪ್ರಯಾಣದ ವಿಚಾರ ಇದು. ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಾರಾ ಗೊತ್ತಿಲ್ಲ, ಅನುಮಾನ ಇದೆ. ಒಂದಷ್ಟು ಕಿಲೋಮೀಟರ್ ವರೆಗೂ ಮಾತ್ರ ಸೀಮಿತಗೊಳಿಸ್ತಾರಾ, 60 ಕಿಲೋಮೀಟರ್ 100 ಕಿಲೋಮೀಟರ್ಗೆ ಸೀಮಿತಗೊಳಿಸ್ತಾರಾ, ಅಥವಾ ಕೆಂಪು ಬಸ್ಗಳಲ್ಲಿ ಹವಾ ನಿಯಂತ್ರಿತ ಬಸ್ಗಳ ಅಲ್ಲದೆ ಬೇರೆ ಬಸ್ಗಳಲ್ಲಿ ನೀವು ಹೋಗೋದಕ್ಕೆ ಚಾನ್ಸಸ್ ಇಲ್ಲ, ಅದು ಲಕ್ಸುರಿ ಬಸ್ಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಫ್ರೀ ಬಸ್ಗೆ ಹಲವಾರು ಕಂಡೀಷನ್ ಹಾಕುವಂತಹ ಚಾನ್ಸಸ್ ಕೂಡ ಇದೆ. ಸಾರಿಗೆ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಈ ಒಂದು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಗ್ಯಾರಂಟಿ ಬಹುತೇಕವಾಗಿ ಜಾರಿಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಿರೀಕ್ಷೆ ಮಾಡಲಾಗಿದೆ. ಹಾಗಾದ್ರೆ ಮುಂದೂಡಿಕೆಯಾಗುವಂತಹ ಗ್ಯಾರಂಟಿಗಳು ಯಾವುದು ಅನ್ನೋದರ ಕಡೆ ಗಮನ ಹರಿಸೋದಾದ್ರೆ, ಪದವೀಧರರಿಗೆ ಮಾಸಿಕವಾಗಿ 3,000, ಅದೇ ರೀತಿಯಾಗಿ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ಕೊಡ್ತೀವಿ, ನಿರುದ್ಯೋಗ ಭತ್ಯೆಯನ್ನಾಗಿ ಕೊಡ್ತೀವಿ ಅಂತ ಆಲ್ರೆಡಿ ಕಾಂಗ್ರೆಸ್ ಹೇಳ್ಕೊಂಡಿತ್ತು ಘೋಷಣೆಯಲ್ಲಿ. ಈ ಯೋಜನೆ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ನೂರಾರು ಅಡ್ಡಿ ಆತಂಕಗಳು ಇದಕ್ಕೆ ಕಾಣಿಸ್ತಾ ಇರೋದು. ಒಂದ್ ಕಡೆ ಹಣಕಾಸಿನ ವಿಚಾರ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಅಂಕಿ ಅಂಶಗಳ ವಿಚಾರ. ಹಣಕಾಸು ಇಲಾಖೆಯ ಮಾಹಿತಿಯನ್ನ ಆಲ್ರೆಡಿ ಸರ್ಕಾರ ಕೇಳಿದೆ. ಅಂಕಿ ಅಂಶಗಳು ಕೂಡ ಸಿಗಬೇಕಾಗಿದೆ. ಎಷ್ಟು ಜನ ಪದವೀಧರರು ಇದ್ದಾರೆ, ಕೆಲಸ ಸಿಗದೇ ಇರುವಂತಹ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ. ವಾರ್ಷಿಕವಾಗಿ 12,000 ಕೋಟಿ ರೂಪಾಯಿ ವೆಚ್ಚವಾಗುವಂತಹ ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಗ್ಯಾರಂಟಿ ಆಲ್ಮೋಸ್ಟ್ 5 ರಿಂದ 6 ತಿಂಗಳುಗಳ ಕಾಲ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಫಲಾನುಭವಿಗಳು ಯಾರು ಅನ್ನೋದನ್ನ ಇನ್ನೂ ಕೂಡ ಲೆಕ್ಕ ಹಾಕಬೇಕಾಗಿದೆ, ಅಂಕಿಅಂಶಗಳನ್ನ ಪಡ್ಕೊಳ್ಬೇಕಾಗಿದೆ. ಮತ್ತೊಂದು ಮುಂದೂಡಿಕೆಯಾಗುವಂತಹ ಗ್ಯಾರಂಟಿ ಅಂತ ಹೇಳಿದ್ರೆ ಅದು ಗೃಹ ಲಕ್ಷ್ಮಿ. ಇಲ್ಲಿರುವಂತಹ ಕನ್ಫ್ಯೂಷನ್ಸ್ ಅಂತ ಹೇಳಿದ್ರೆ, ಈಗ 2,000 ರೂಪಾಯಿ ಹಣವನ್ನ ಮನೆ ಯಜಮಾನಿಗೆ ಕೊಡ್ತೀವಿ ಅಂತ ಆಲ್ರೆಡಿ ಕಾಂಗ್ರೆಸ್ನವರು ಹೇಳಿದ್ದಾರೆ. ಆ ಯಜಮಾನಿ ಯಾರು, ಯಾರನ್ನ ಮನೆ ಯಜಮಾನಿ ಅಂತ ಗುರುತಿಸ್ತಾರೆ? ಮನೆಯಲ್ಲಿ 4 ರಿಂದ 5 ಜನ ಇದ್ರೆ ಹಾಗಾದ್ರೆ ಅಲ್ಲಿ ಕುಟುಂಬದವರಲ್ಲೇ ನೀವು ಯಜಮಾನಿ ಅಂತ ಹೇಳಿ ನೀವೇ ಫಿಕ್ಸ್ ಮಾಡಿ ಅಥವಾ ನೀವೇ ನಿರ್ಧಾರ ಮಾಡಿ ಅಂತ ಹೇಳುವಂತಹ ಚಾನ್ಸಸ್ ಕೂಡ ಇದೆ. ಅತ್ತೆನಾ ಸೊಸೆನಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಹಾಗೆ ಯಜಮಾನಿ ಅಂತ ಹೇಳಿ ನಾವು ಅತ್ತೆ ಅಂತಾನೆ ಹೇಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ವಾರ್ಷಿಕವಾಗಿ 24,000 ಕೋಟಿ ವೆಚ್ಚ ಬರುವಂತಹ ಅಂದಾಜು ಕೂಡ ಇದೆ. ಇದರ ಜೊತೆಗೆ ಅಂಕಿ ಅಂಶದ ಕೊರತೆ ಕೂಡ ಇದೆ. ಯೋಜನೆ ಆಲ್ಮೋಸ್ಟ್ 60 ದಿನ ಮುಂದಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಇವತ್ತು ಯಾವುದಕ್ಕೆಲ್ಲ ಶುಭ ಶುಕ್ರವಾರ ಆಗತ್ತೆ ಗ್ಯಾರಂಟಿಗಳಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನಾವಿವತ್ತು ಅಂದ್ಕೊಳ್ತಾ ಇದೀವಿ ಶುಭ ಶುಕ್ರವಾರ ಆಗತ್ತೆ ಇವತ್ತು ರಾಜ್ಯದ ಜನರಿಗೆ ಅಂತ ಹೇಳಿ. 5 ಗ್ಯಾರಂಟಿಗಳು ಜಾರಿ ಆಗ್ಬೇಕು ಅನ್ನುವಂತಹ ನಿರೀಕ್ಷೆ ಇಡೀ ರಾಜ್ಯದ ಜನರದ್ದು. ಬಟ್ ಒಂದಷ್ಟು ರೀತಿಯಂತಹ ಅಡ್ಡಿ ಆತಂಕಗಳು ಕೆಲವು 2 ಯೋಜನೆಗಳಿಗೆ ಇದೆ. 3 ಯೋಜನೆಗಳು ಜಾರಿ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಖಂಡಿತವಾಗ್ಲೂ ನಿಮಿತ್ತ ಇವತ್ತು ಶುಭ ಶುಕ್ರವಾರ ಅಂತಾನೆ ಹೇಳ್ಬೋದು ರಾಜ್ಯದ ಜನರಿಗೆ. ಯಾಕಂದ್ರೆ ಈಗಾಗಲೇ ರಾಜ್ಯದ ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ, ಗುಡ್ ನ್ಯೂಸ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಸಭೆಗೂ ಮುನ್ನ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಲಿದ್ದಾರೆ. ಅದಾದ ಬಳಿಕವಾಗಿ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಅದಾದ ಬಳಿಕವಾಗಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲೇ 3 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ನಿರ್ಧಾರವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಪ್ರಮುಖವಾಗಿ ನವಿತಾ ಇಲ್ಲಿ 5 ಗ್ಯಾರಂಟಿಗಳಲ್ಲಿ ಯಾವೆಲ್ಲ ಯೋಜನೆಗಳನ್ನ ಕೊಡ್ತಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ ಯೋಜನೆಯನ್ನ ಒಂದಷ್ಟು ದಿನಗಳ ಬಳಿಕವಾಗಿ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನೀವು ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಅತ್ತೆಯರಿಗೆ ಕೊಡಬೇಕಾ ಸೊಸೆಯರಿಗೆ ಕೊಡಬೇಕನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಸಂಬಂಧಪಟ್ಟಂತ ಸಚಿವರಿಗೂ ಕೂಡ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರು ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಿರುವಂತದ್ದು. ಹೀಗಾಗಿ ಅತ್ತೆ ಕೊಡಬೇಕಾ ಸೊಸೆ ಕೊಡಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ದಿನಗಳು ಬೇಕಾಗುತ್ತೆ, ಮತ್ತಷ್ಟು ಮಾಹಿತಿಯನ್ನ ತರಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಕುಟುಂಬದಲ್ಲೇನೆ ಒಂದ್ ರೀತಿ ಅತ್ತೆ ಕೊಟ್ರೆ ಸೊಸೆಗೆ ಹುಡುಕುವ ಉಂಟಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ. ಮತ್ತೆ ಎಲ್ಲ ಒಂದ್ ಕಡೆ ಹುಡುಕ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ದಿನಗಳ ಕಾಲಾವಕಾಶಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ತೀರ್ಮಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಮಯಾವಕಾಶ ತೆಗೆದುಕೊಳ್ಳಬೇಕಾದಂತ ಕಾರಣಕ್ಕೋಸ್ಕರವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಒಂದಷ್ಟು ದಿನಗಳ ಬಳಿಕವಾಗಿ ಅನುಷ್ಠಾನ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಯುವ ನಿಧಿ ಯೋಜನೆ ಈಗಾಗಲೇ ನಿರುದ್ಯೋಗ ಪದವೀಧರರಿಗೆ ಏನು ಭತ್ಯೆ ಕೊಡುವಂತ ನಿಟ್ಟಲ್ಲಿ ಏನು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಸ್ವಲ್ಪಷ್ಟು ಮಾಹಿತಿಯನ್ನು ತರಿಸಿಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಆಗಿರಬಹುದು, ಫ್ರೀ ಕರೆಂಟ್ ಆಗಿರಬಹುದು, ಮತ್ತೆ 10 ಕೆಜಿ ಆಗಿರಬಹುದು. ಇವು 3 ಯೋಜನೆಗಳನ್ನ ಇವತ್ತೇ ಜಾರಿ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆಗೆ ಮಹಿಳೆಯರು ಕೂಡ ಬಸ್ ನಲ್ಲಿ ಹತ್ತಂತ ಸಂದರ್ಭದಲ್ಲಿ ನಮಗೆ ಬಸ್ ಫ್ರೀ ಟಿಕೆಟ್ ತಗೊಳ್ಳಲ್ಲ ಅನ್ನೋ ಒಂದು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟು ಕಿಲೋಮೀಟರ್ ವೇಗ ನಮಗೆ ಫ್ರೀ ಬಸ್ ಪಾಸ್ ಸಿಗಬಹುದು ಅನ್ನೋದು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲದಕ್ಕೂ ಕೂಡ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ನವಿತಾ, ಹಾಗೆ ಸಂಪರ್ಕದಲ್ಲಿ ಕೃಷ್ಣ.
ಪಂಚ ಗ್ಯಾರಂಟಿ ಜಾರಿಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ರಾಜ್ಯ ಸರ್ಕಾರ ಕತ್ತರಿ ಹಾಕತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ಕಲಬುರಗಿಯಲ್ಲಿ ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ನೀಡಿದ 5 ಗ್ಯಾರಂಟಿ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಪಿಎಂ ಕಿಸಾನ್ ಯೋಜನೆ ಅದು ನಮ್ಮ ಸರ್ಕಾರದ ಗ್ಯಾರಂಟಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಈಗ ಆ ಯೋಜನೆಗೆ ಕೊಕ್ಕೆ ಹಾಕತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ನಮ್ಮ ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಅದನ್ನ ಅನುಷ್ಠಾನಕ್ಕೆ ತರ್ತೀವಿ, ಉಳಿದ ವಿಚಾರ ನಮಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸೊ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಕತ್ರಿ ಬೀಳತ್ತಾ, ಗ್ಯಾರಂಟಿಗಾಗಿ ರೈತರ ಜೇಬಿಗೆ ಕತ್ರಿ ಬೀಳತ್ತಾ ಅನ್ನುವ ಪ್ರಶ್ನೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಬಿಜೆಪಿ ನಾಯಕರು ನಿಗಾ ಇಟ್ಟಿದ್ದಾರೆ. ಸರ್ಕಾರದ ನಿರ್ಧಾರದ ಮೇಲೆ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆರಂಭದಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಸಜ್ಜು ಮಾಡಿದೆ. ಈಗ ಕಳೆದ ವರ್ಷ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ಕೊಂಡು ಬಳ್ತು, ಬಿಜೆಪಿಯ ಒಂದೊಂದು ವಿಚಾರವನ್ನ ಇಟ್ಟುಕೊಂಡು ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತು. ಈಗ ಬಿಜೆಪಿ ಅದೇ ರೀತಿಯಾದಂತಹ ಒಂದು ಹೋರಾಟಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಹೋರಾಟಕ್ಕೆ ಹಲವು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಬಿಜೆಪಿ. ಇಂದಿನ ಸರ್ಕಾರದ ಕ್ಯಾಬಿನೆಟ್ ನಿರ್ಣಯಕ್ಕಾಗಿ ಕಾಯ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ನಂತೆ ಪೋಸ್ಟರ್ ಅಭಿಯಾನಕ್ಕೂ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯ ವಿಚಾರವನ್ನ ಆಲ್ರೆಡಿ ಈಗ ಬಿಜೆಪಿ ನಾಯಕರು ಹಂಚಿಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ಅಭಿಯಾನಕ್ಕೂ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಒಂದ್ಸಲ ಜಾರಿಗೆ ಬರ್ಲಿ ಅಂತ ಕಾಯ್ತಿದ್ದಾರೆ. ಈಗ ಕಾಂಗ್ರೆಸ್ ಹೇಳ್ಕೊಂಡ ಹಾಗೆ ಪ್ರಣಾಳಿಕೆಯಲ್ಲಿ ಯಾವುದೇ ರೀತಿಯ ಕಂಡೀಷನ್ ಹಾಕಿರ್ಲಿಲ್ಲ, ಆದ್ರೆ ಈಗ ಕಂಡೀಷನ್ಸ್ ಹಾಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಗ್ಯಾರಂಟಿಗಳ ಘೋಷಣೆ ಆದಾಗ ಯಾವುದೇ ರೀತಿಯ ಕಂಡೀಷನ್ ಹಾಕಿರ್ಲಿಲ್ಲ ಕಾಂಗ್ರೆಸ್, ಬಟ್ ಈಗ ಕಂಡೀಷನ್ ಹಾಕಿದ್ರೆ ಜನನೂ ಕೂಡ ಅಲ್ಲಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಇದೇ ವಿಚಾರವನ್ನ ಇಟ್ಟುಕೊಂಡು ಬಿಜೆಪಿ ಹೋರಾಟಕ್ಕೆ ಹೇಗೆ ರೆಡಿಯಾಗಿದೆ? ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಗ್ಯಾರಂಟಿಗಳು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಕಂಡೀಷನ್ಗಳ ಬಗ್ಗೆ ಹೇಳ್ತಾ ಇರಲಿಲ್ಲ. ಈಗ ಸರ್ಕಾರ ಬಂದಿದೆ, ಅಧಿಕಾರ ಬಂದಿದೆ, ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಕಂಡೀಷನ್ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದೆ. ಜನರು ಕೂಡ ಇಲ್ಲ ಒಂದ್ ಕಡೆಗೆ ಪ್ರೊಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಜನರ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚುನಾವಣೆ ಸೋಲಿನಿಂದ ಕಂಗೆಟ್ಟಿರುವಂತಹ ಬಿಜೆಪಿ ಪ್ರಾರಂಭದಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪೇ ಸಿಎಂ 40% ಕಮಿಷನ್ ಆರೋಪದ ಮುಖಾಂತರವಾಗಿ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಅನ್ನ ಮಾಡಿತ್ತು. ಚುನಾವಣೆಯಲ್ಲೂ ಕೂಡ ಇದು ಕಾರಣ, ಚುನಾವಣೆ ಸೋಲಿಗೂ ಕೂಡ ಇದು ಬಹಳಷ್ಟು ಪ್ರಮುಖವಾಗಿ ಕಾರಣವಾಗಿತ್ತು. ಅದೇ ಮಾದರಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪೋಸ್ಟರ್ ಅಭಿಯಾನ, ಅಂದ್ರೆ ವಚನಭ್ರಷ್ಟ ಸರ್ಕಾರ ಅನ್ನೋ ಒಂದು ಪೋಸ್ಟರ್ ಅಭಿಯಾನದ ಮುಖಾಂತರವಾಗಿ ಕಾಂಗ್ರೆಸ್ಗೆ ಪ್ರಾರಂಭದಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕೋದೇ ಆದಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ಎಲ್ಲಾ ಕಡೆನೂ ಕೂಡ ರಾಜ್ಯ ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದ ನಿರ್ಣಯವನ್ನು ಮಾಡುತ್ತೆ ಆ ನಿರ್ಣಯದ ಮೇಲೆ ನಾವು ಒಂದು ಹೋರಾಟಕ್ಕೆ ತೀರ್ಮಾನವನ್ನ ಮಾಡ್ತೀವಿ. ಆ ಹೋರಾಟವನ್ನ ತೀವ್ರಗೊಳಿಸುವ ನಿಟ್ಟಿನಲ್ಲಿ ನೀವು ಎಲ್ಲ ಕೂಡ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಸುಳಿವನ್ನು ಕೂಡ ಈಗಾಗಲೇ ಸಂಬಂಧಪಟ್ಟಂತಹ ರಾಜ್ಯಾಧ್ಯಕ್ಷರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ನಿರ್ಣಯದ ಕ್ಯಾಬಿನೆಟ್ ನಿರ್ಣಯದ ತೀರ್ಮಾನಗಳ ಬಗ್ಗೆ ಬಿಜೆಪಿ ನಾಯಕರು ಕೂಡ ಒಂದು ರೀತಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ನಿರ್ಧಾರಗಳ ಮೇಲೆ ಹೋರಾಟವನ್ನು ರೂಪಿಸುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಆಲೋಚನೆಯನ್ನ ಮಾಡುತ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣವನ್ನ ಈಗ ಗಂಭೀರ ತನಿಖೆಗೆ ಸಜ್ಜಾಗಿದೆ ಕಾಂಗ್ರೆಸ್ ಸರ್ಕಾರ. ಹೈಕೋರ್ಟ್ ತಡೆಯಾಜ್ಞೆಯ ತೆರವಿಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪಿಎಸ್ಐ ನೇಮಕಾತಿಯಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಇದೇ ವಿಚಾರವನ್ನ ಇಟ್ಟುಕೊಂಡು ತನಿಖೆಗೂ ಕೂಡ ಮುಂದಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಇದ್ದಂತಹ ಅನೇಕ ಹಗರಣಗಳಿದೆಯಲ್ಲ ಅದನ್ನೇ ಈಗ ತನಿಖೆಗೆ ಒಳಪಡಿಸೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿರೋದನ್ನ ನಾವು ಗಮನಿಸಿದ್ವಿ. ಅಂದ್ರೆ 6 ರಿಂದ 7 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ತನಿಖೆಗೆ ಒಳಪಡಿಸ್ತಾ ಇದೆ. ಪಿಎಸ್ಐ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ನಡೆಸುವ ಬಗ್ಗೆಯೂ ಚಿಂತನೆಯನ್ನ ಮಾಡ್ತಾ ಇದ್ದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಜೊತೆಗೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ. ಸೋಮವಾರ ಮತ್ತೊಮ್ಮೆ ಎಜಿ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಪಿಎಸ್ಐ ನೇಮಕಾತಿಯಾದಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗಂಭೀರ ತನಿಖೆಗೂ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಅನೇಕ ಪ್ರಕರಣಗಳನ್ನ ಇಟ್ಟುಕೊಂಡು ಹಗರಣಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ತನಿಖೆಗೂ ಕೂಡ ರೆಡಿ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಅದರಲ್ಲಿ ಒಂದು ಪಿಎಸ್ಐ ಸ್ಕ್ಯಾಮ್. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಇದನ್ನ ತನಿಖೆಗೆ ಒಳಪಡಿಸೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದೆ?
ಸಿದ್ಧಾಂತ್ ಪಟೇಲ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗ 554 ಪೋಸ್ಟ್ಗೆ 56,000 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಪರೀಕ್ಷೆಯಲ್ಲಿ ಬ್ಲೂಟೂತ್ ಬಳಸಿ ಅಕ್ರಮವನ್ನ ಮಾಡಲಾಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಪ್ರಕರಣ ಪತ್ತೆ ಕೂಡ ಆಯ್ತು. ಆರ್.ಡಿ. ಪಾಟೀಲ್, ದಿವ್ಯಾ ಹಾಗರಗಿಯಿಂದ ಈ ಒಂದು ಅಕ್ರಮ ನಡೆದಿದ್ದನ್ನ ಕೂಡ ನಾವು ಗಮನಿಸಬಹುದು. ದೊಡ್ಡ ಮಟ್ಟದ ಗಂಭೀರವಾದಂತಹ ಪ್ರಕರಣ ಇದು. ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಸರ್ಕಾರ ವಹಿಸಿತು. ನಿಧಾನವಾಗಿ ಇದರಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಡಿಜಿಪಿ ಆಗಿದ್ದ ಅಮೃತ್ ಪಾಲ್ ಅವರ ಬಂಧನ ಕೂಡ ಆಗಿದೆ. ಈಗಾಗಲೇ ಜೈಲಲ್ಲಿ ಇರೋದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 52 ಮಂದಿ ಅರೆಸ್ಟ್ ಕೂಡ ಆಗಿದ್ದಾರೆ. ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಪಿಎಸ್ಐ ಅಕ್ರಮದ ಬಗ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಗಂಭೀರ ತನಿಖೆಗೂ ಸಿದ್ಧತೆಯನ್ನ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ಇದೆ. ಅದರ ತೆರವಿಗೆ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಹಿನ್ನೆಲೆಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯನ್ನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ಆರಂಭಿಸಿದೆ. ಈ ಬಾರಿ ಬರೋಬ್ಬರಿ 12ಕ್ಕೂ ಹೆಚ್ಚು ಬಿಜೆಪಿ ಸಂಸದರಿಗೆ ಲೋಕಸಭೆ ಟಿಕೆಟ್ ಸಿಗೋದೇ ಅನುಮಾನ ಎನ್ನಲಾಗ್ತಿದೆ. ಕೆಲವರಿಗೆ ವಯಸ್ಸಾಯಿತು, ಇನ್ನು ಕೆಲವರಿಗೆ ಅನಾರೋಗ್ಯ ಕಾಡುತ್ತಿದೆ. ಮತ್ತೊಂದಷ್ಟು ಸಂಸದರು ವಿವಾದದಿಂದಾಗಿ ಕೆಟ್ಟ ಹೆಸರನ್ನ ತಂದುಕೊಂಡಿದ್ದಾರೆ. ಮತ್ತೊಂದಷ್ಟು ಸಂಸದರು 3-4 ಬಾರಿ ಗೆದ್ದಿರೋದ್ರಿಂದ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದ್ದಾರೆ. ಅದರಿಂದ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದೇ ಅನುಮಾನ ಎನ್ನಲಾಗ್ತಿದೆ. ಅಲ್ಲದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತವರಿಗೆ ಟಿಕೆಟ್ ಕೊಡುವ ನಿರೀಕ್ಷೆ ಕೂಡ ಇದೆ. ಬಿಬಿಎಂಪಿ ಚುನಾವಣೆ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಚುನಾವಣಾ ತಯಾರಿ ಬಗ್ಗೆ ಕುಮಾರಸ್ವಾಮಿ ಬಿಡದಿ ತೋಟದಲ್ಲಿ ಮುಖಂಡರ ಸಭೆ ನಡೆಸಿದ್ರು. ಬೆಂಗಳೂರಿನ ಎಲ್ಲಾ 28 ಕ್ಷೇತ್ರಗಳ ಪ್ರಮುಖ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿ ಗುಂಪುಗಾರಿಕೆ ಬಿಟ್ಟು ಕೆಲಸ ಮಾಡಿ ಅನ್ನುವ ಸೂಚನೆ ಕೊಟ್ಟಿದ್ದಾರೆ. ಯಾರು ಯಾರನ್ನು ಮೆಚ್ಚಿಸುವ ರೀತಿಯಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಪಕ್ಷವನ್ನ ಅಧೋಗತಿಗೆ ತಳ್ಳೋದ್ ಬೇಡ. ಪಕ್ಷದ ನೆಲೆ ಇರುವ ವಾರ್ಡ್ಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ಅಂತ ಸಲಹೆ ಕೊಟ್ಟರು. ಶಾಲೆಗಳಲ್ಲಿ ಪ್ರತಿದಿನ ಸಂವಿಧಾನದ ಪ್ರಸ್ತಾವನೆ ಓದೋದು ಮತ್ತು ಅದನ್ನ ಅರ್ಥೈಸೋದನ್ನ ಕಡ್ಡಾಯಗೊಳಿಸುವ ಬಗ್ಗೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾಹಿತಿ ಕೊಟ್ಟಿದ್ದು ಇಲಾಖೆಯ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಇದೇ ವೇಳೆ ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿದಿನ ಸಂವಿಧಾನದ ಪ್ರಸ್ತಾವನೆಯನ್ನ ವಿದ್ಯಾರ್ಥಿಗಳಿಂದ ಹೇಳಿಸುವುದಕ್ಕೆ ಪೂರಕವಾಗಿ ಆದೇಶ ಹೊರಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಅವರಿಗೆ ಅನಾಮಿಕನೊಬ್ಬನಿಂದ ಜೀವ ಬೆದರಿಕೆ ಪತ್ರ ಬಂದಿದೆ. ಬೆದರಿಕೆ ಪತ್ರ ಸಿಕ್ಕ ಹಿನ್ನೆಲೆ ರಾಮನಗರದ ಹಾರೋಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆ ಬಂಜಗೆರೆ ಜಯಪ್ರಕಾಶ್ ಅವರ ಮನೆಗೆ ಹಾರೋಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪತ್ರ ಬಂದಿರುವ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಹಾಗೇನೆ ವಿಜಯನಗರದಲ್ಲಿರುವ ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಅವರಿಗೂ ಕೂಡ ಬೆದರಿಕೆ ಪತ್ರ ಬಂದಿದೆ. ಕುಂ ವೀರಭದ್ರಪ್ಪ ಅವರಿಗೆ ಇದು 16ನೇ ಬೆದರಿಕೆ ಪತ್ರ ಅಂತೆ. ಇಬ್ಬರಿಗೂ ಒಂದೇ ರೀತಿಯಲ್ಲಿ ಜೀವ ಬೆದರಿಕೆ ಪತ್ರಗಳು ಬಂದಿದ್ದು, ಬೆದರಿಕೆ ಪತ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ಕಂಸನಿಗೆ ಹೋಲಿಕೆ ಮಾಡಲಾಗಿದೆ. ಬಂಜಗೆರೆ ಜಯಪ್ರಕಾಶ್ ಅವರಿಗೆ ಅನಾಮಿಕ ಪತ್ರವನ್ನ ಬರೆದಿದ್ದಾನೆ. ಅದೇ ರೀತಿಯಾಗಿ ಈಗ ಹಾರೋಹಳ್ಳಿಗೆ ಠಾಣೆಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಜೀವ ಬೆದರಿಕೆ ಪತ್ರದಲ್ಲಿ ಏನಿದೆ, ಇಬ್ಬರು ಸಾಹಿತಿಗಳಿಗೆ ಬಂದಂತಹ ಪತ್ರದಲ್ಲಿ ಸಾಹಿತಿ ಕುಮು ವೀರಭದ್ರಪ್ಪ ಅವರಿಗೂ ಕೂಡ ಪತ್ರ ಬಂದಿದೆ. ಅದು 16ನೇ ಪತ್ರ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಕಂಪನ ಆಡಳಿತ ಆರಂಭ ಆಗಿದೆ. ಹಿಂದೂ ಸಜ್ಜನರಿಗೆ ಇದು ಸಂಕಷ್ಟದ ಸರ್ಕಾರ. ನಿಮ್ಮಂತವರಿಗೆ ದುರ್ಜನ ದೇಶದ್ರೋಹಿಗಳಿಗೆ ಮತಾಂಧ ಮುಸ್ಲಿಂ ಮತಾಂತರೆ ಕ್ರೈಸ್ತರಿಗೆ ಪ್ರಿಯ ಸರ್ಕಾರ ಇದು. ಉರಿಯಿರಿ ಮಕ್ಕಳನ್ನ ಉರಿಯಿರಿ, ನಿಮ್ಮ ಜೀವ ಅನ್ನುವ ಅಜ್ಞಾನದ ದೀಪ ಆರೋದು ಅನ್ನುವಂತಹ ಒಂದು ಪತ್ರವನ್ನ ಬರೆಯಲಾಗಿದೆ. ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ನೈತಿಕ ಪೊಲೀಸ್ಗಿರಿ ಸಹಿಸಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ದಿನವೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಬೆನ್ನಲ್ಲೇ ಮಂಗಳೂರಿನ ಸೋಮೇಶ್ವರ ಬೀಚಲ್ಲಿ ನೈತಿಕ ಪೊಲೀಸ್ಗಿರಿಯ ಪ್ರಕರಣ ಕೇಳಿ ಬಂದಿದೆ. 3 ಹಿಂದೂ ವಿದ್ಯಾರ್ಥಿನಿಯರೊಂದಿಗೆ ಬಂದಿದ್ದ ಕೇರಳದ 3 ಯುವಕರ ಮೇಲೆ ಹಲ್ಲೆ ಮಾಡಲಾಗಿದೆ. 3 ಯುವಕರು ಅನ್ಯ ಧರ್ಮದವರು ಅನ್ನುವ ಕಾರಣಕ್ಕೆ ಅವರನ್ನ ಹಿಂಬಾಲಿಸಲಾಗಿತ್ತು. ಸಮುದ್ರ ತೀರದಲ್ಲಿ ವಿಹಾರ ನಡೆಸುತ್ತಿದ್ದಾಗ ಹಲ್ಲೆ ಮಾಡಲಾಗಿದೆ. ಮಾಹಿತಿ ಪಡೆದ ಉಳ್ಳಾಲ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ದಂಪತಿ ಕನಕಪುರದಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ನೂತನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಡಿಕೆಶಿ ದಂಪತಿ ಪೂಜೆ ಸಲ್ಲಿಸಿದ್ದು, ಜೊತೆಗೆ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವದಲ್ಲೂ ಭಾಗಿಯಾದರು.
ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ಸಿಬಿಐ ದಾಖಲಿಸಿರುವ ಪ್ರಕರಣ ರದ್ದು ಕೋರಿ ಡಿಕೆಶಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಯಲಿದೆ. 2020 ಅಕ್ಟೋಬರ್ ಅಲ್ಲಿ ಡಿಕೆಶಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿಗೆ ಸೇರಿದ 14 ಕಡೆ ದಾಳಿ ನಡೆದಿತ್ತು. ಅದರಿಂದ ಡಿಕೆಶಿ ಸಿಬಿಐ ದಾಖಲಿಸಿದ ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಶೀಘ್ರವೇ ವಂದೇ ಭಾರತ್ ಭಾಗ್ಯ ಸಿಗಲಿದೆ. ಜುಲೈ ತಿಂಗಳಲ್ಲಿ ಧಾರವಾಡ ಬೆಂಗಳೂರು ವಂದೇ ಭಾರತ್ ರೈಲಿಗೆ ಚಾಲನೆ ಸಿಗುವ ಸಾಧ್ಯತೆ ಇದೆ. ಬೆಂಗಳೂರು ಹುಬ್ಬಳ್ಳಿ ನಡುವೆ ವಿದ್ಯುದೀಕರಣ ಪೂರ್ಣವಾಗಿದ್ದು ನೈಋತ್ಯ ರೈಲ್ವೆ ತಾಂತ್ರಿಕ ನೈಪುಣ್ಯತೆಯ ಪರಿಶೀಲನೆ ನಡೆಸಿದೆ. ನೇಪಾಳ ಪ್ರಧಾನಿ ಪುಷ್ಪಕಮಲ್ ದಹಲ್ ಪ್ರಚಂಡ ಭಾರತ ಪ್ರವಾಸದಲ್ಲಿದ್ದಾರೆ. ಮೋದಿ ಸಮ್ಮುಖದಲ್ಲಿ ಭಾರತ ಮತ್ತು ನೇಪಾಳ ನಡುವೆ ಒಪ್ಪಂದಗಳ ವಿನಿಮಯ ನಡೆಯಿತು. ಇಬ್ಬರು ಪ್ರಧಾನಮಂತ್ರಿಗಳು ರೈಲ್ವೆಯ ಕುರ್ತಾ ಬಿಜಲ್ಪುರ ವಿಭಾಗದ ಈ ಯೋಜನೆಯನ್ನು ಸಹ ಅನಾವರಣಗೊಳಿಸಿದ್ರು. ಸಾರಿಗೆ ಒಪ್ಪಂದಗಳಿಗೆ ಇವತ್ತು ಸಹಿ ಹಾಕಲಾಗಿದೆ. ಇವತ್ತು ನೇಪಾಳ ಪ್ರಧಾನಿ ಪ್ರಚಂಡ ಉಜ್ಜಯಿನಿಗೆ ಭೇಟಿ ನೀಡಲಿದ್ದಾರೆ. ಮಹಾಕಾಲ ದೇಗುಲಕ್ಕೆ ಬರೋಬ್ಬರಿ 108 ಕೆಜಿಯಷ್ಟು ರುದ್ರಾಕ್ಷಿಯನ್ನ ಅವರು ಕೊಡಲಿದ್ದಾರೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಮಾತನಾಡಿದ್ದಕ್ಕೆ ಮಗಳನ್ನ ಅತ್ಯಾಚಾರ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಚುನಾವಣೆ ವೇಳೆ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಪ್ರಚಾರ ನಡೆಸಿದ್ರು. ಆಗ ಯೋಗಿ ವಿರುದ್ಧ ಮಂಜುಳಾ ಫೇಸ್ಬುಕ್ ಲೈವ್ ಮಾಡಿದ್ರು. ಬಳಿಕ ಆಕೆಗೆ ಬೆದರಿಕೆ ಕರೆಗಳು ಬಂದಿವೆ. ಈ ಸಂಬಂಧ ಮಂಜುಳಾ ಸೋಲದೇವನಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅದರಿಂದ ದೂರುದಾರ ಮಹಿಳೆಯ ಫೋಟೋವನ್ನ ಆರೋಪಿಗಳು ಅಶ್ಲೀಲವಾಗಿ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಟಾಪ್ 18 at 8 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.